ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು. ಒಂಚೂರು ಹಸಿ ಸ್ಮೆಲ್ ಹೋಗಲಿ ಶುಂಠಿ ಬೆಳ್ಳುಳ್ಳಿದು. ಇದು 1 kg ಮಟನ್ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು, ಈ ಮಟನ್ ಪೀಸಿಗೆ ಉಪ್ಪು ಹಿಡಿಲಿ ಅಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು. ಅರ್ಶಿನ ಒಂದು 1/4 ಚಮಚ ಆಗೋಷ್ಟು ಅರ್ಶಿನ. ಇವ್ರು ಮಟನ್ ಈಗ ನೀರು ಬಿಟ್ಕೊಳುತ್ತೆ, ಇದು ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ. ಹಿಂಗೊಂಚೂರು ತಿರ್ಕೊಂಡು ಚೂರು ನೀರು ಸಾಕು. ಮುಚ್ಚಿಬಿಟ್ಟು 1 ವಿಸಿಲ್ ಹೊಡಿಸ್ಬೇಕು. ಹಾಫ್ ಬಾಯ್ಲ್ ಆಗ್ಬೇಕು ಸಾಕಿದು. ಹಾಫ್ ಬಾಯ್ಲ್ ಆದ್ಮೇಲೆ ಉಳಿದ ಕೆಲಸ ಒಂಚೂರು ನನಗೆ ಹಸಿಮೆಣಸಿನ್ಕಾಯಿ ನಾನು ಕಟ್ ಮಾಡಿಲ್ಲ, ಒಂಚೂರು ನೀವು ತರತರಿಯಾಗಿ ಯಾಕೆ ವರಿ ಮಾಡ್ತೀರಾ? ಅದಕ್ಕಂತಾನೆ ನಮ್ಮ ಬೋರೋಸಿಲ್ ಅವರ ಚಾಪರ್ ಇದೆ. ಓ ಅದು ಇದೆ ಬಿಡಿ, ಮತ್ತೆ ತಲೆ ಬಿಸಿನೇ ಇಲ್ಲ, ನಂಗೆ ಟೆನ್ಷನ್ ಕಮ್ಮಿ ಆಯ್ತು. ಈರುಳ್ಳಿ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬೇಡ, ಬೆಳ್ಳುಳ್ಳಿ ಕತ್ತರಿಸಿದ್ಮೇಲೆ ಕೈಯಲ್ಲಿ ವಾಸನೆನೂ ಬೇಡ. ಶಕ್ತಿಶಾಲಿ ಬೋರೋಸಿಲ್ ಚೆಫ್ ಡಿಲೈಟ್ 300 ವ್ಯಾಟ್ ಚಾಪರ್ ಜೊತೆಗೆ ನಿಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಇನ್ನಷ್ಟು ಸುಲಭವಾಗಿ ಮತ್ತು ವೇಗವಾಗಿ ಮಾಡಿ. ಸುಲಭವಾದ ಪುಷ್ ಬಟನ್ ಆಪರೇಷನ್ ಮೂಲಕ ಕ್ಷಣಾರ್ಧದಲ್ಲಿ ಚಾಪಿಂಗ್ ಅನ್ನ ಮಾಡಬಹುದು. 2 ನೈಫ್ಗಳ ಶಾರ್ಪ್ ಎಡ್ಜಸ್ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಗಳನ್ನ ಇಡಲಾಗಿದೆ. ಸೊ ಡ್ಯುಯಲ್ ಬ್ಲೇಡ್ಸ್ ಇರೋದ್ರಿಂದ ಪಾಲಕ್ ಹಾಗೂ ಇತರೆ ಸೊಪ್ಪುಗಳು ಕೂಡ ತುಂಬಾ ಈಸಿಯಾಗಿ ಕತ್ತರಿಸಬಹುದು. ಓಕೆ, ಸೊ ವಿಸಿಲ್ ಬಂದಿದೆ, ಒಂದು ವಿಸಿಲ್ ಹೊಡೆದಿದೆ, ಆಫ್ ಮಾಡಿಬಿಡೋಣ. 600 ml ಚಾಪ್ ಸರ್ವ್ ಅಂಡ್ ಸ್ಟೋರ್ ಪ್ಲಾಸ್ಟಿಕ್ ಬೌಲ್ ಇದೆ. ಜೊತೆಗೆ ಮುಚ್ಚಳವನ್ನ ಕೂಡ ಇಡಲಾಗಿದೆ. ಹಗುರವಾದ ಮತ್ತು ಪೋರ್ಟಬಲ್ ಡಿಸೈನ್ ಇರುವಂತಹ ಇದೊಂದು ಅತ್ಯಂತ ಸುಲಭವಾಗಿ ಬಳಸಬಹುದು. ಸೊ ಇದು ಕಡಿಮೆ ಶಬ್ದ ಮಾಡುವ ಮೋಟರ್ಗಳು, ಸುಗಮವಾಗಿ ಕಾರ್ಯಾಚರಣೆ. ಬೋರೋಸಿಲ್ ಶೆಫ್ ಡಿಲೈಟ್ ಚಾಪರ್ ಮೇಲೆ 2 ವರ್ಷಗಳ ಮೋಟರ್ ವ್ಯಾರಂಟಿ ಲಭ್ಯ. ನಿಮಗೆ ಬೇಕಾಗಿರೋ ಹಾಗೇನೆ ನಮ್ಮ ಬೋರೋಸಿಲ್ ಚಾಪ್ ಮಾಡಿದ್ಯಾ? ಕರೆಕ್ಟ್ ಇದೇ ತರ ಬೇಕಿತ್ತು. ಇದಕ್ಕೆ ಸ್ವಲ್ಪ ನೀರನ್ನ ಫುಲ್ ಡ್ರೈ ಮಾಡ್ಬೇಕು. ನೀರು ಇದರಲ್ಲಿ ಇರಬಾರ್ದು, ನೀರಿನ ಅಂಶ. ಗ್ಯಾಸ್ ಆನ್ ಇಟ್ಕೊಂಡೆ ಒಂಚೂರು ರೋಸ್ಟ್ ಆಗಬೇಕು. ಓಕೆನಾ? ಮಸಾಲೆ ಶುರು ಮಾಡ್ಬಿಡೋಣ. ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು 2 ಸ್ಪೂನು. ನಾವು 1 kg ಮಟನ್ ಮಾಡ್ತಿರೋದು ನೋಡಿ, ಸ್ಪೆಷಲ್ ಈ ಥರ ನಾವು ಫುಲ್ ನೈಸು ಅಲ್ಲ, ಸ್ವಲ್ಪ ತರ್ತರಿ ಧನಿಯಾ 1 ಸ್ಪೂನು. ಮಧ್ಯೆ ಸಿಗುತ್ತೆ, ಇದು ಸಖತ್ತಾಗಿರುತ್ತೆ. ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನ್. ಒಂದು 1/4 ಚಮಚ ಅರ್ಶಿನ. ಚಾಟ್ ಮಸಾಲ ಸಖತ್ತಾಗಿರುತ್ತೆ, ಇದು ಸ್ವಲ್ಪ ಹುಳಿ ಟೇಸ್ಟ್ ಮಜಾ, ಒಂದು ಅರ್ಧ ಸ್ಪೂನ್. ಗರಂ ಮಸಾಲ. ಇವತ್ತು ನಾವು ನಮ್ಮ ಮಟನ್ ಮಂದಾಕಿನಿಗೆ ಬಳಸ್ಕೊತಾ ಇದ್ದೀವಿ ನಮ್ಮ ಆಹಾರ ಅವರ ಗರಂ ಮಸಾಲವನ್ನ. ಗಮ್ ಅಂತ ಇದೆ ಮೇಡಮ್ ಗರಂ ಮಸಾಲ. ಒಂದು ಅರ್ಧ ಸ್ಪೂನು. ಜೋಳದ ಹಿಟ್ಟು ಒಂದು 2 ಚಮಚ. ಒಂದು 2 ಸ್ಪೂನು ಅಕ್ಕಿ ಹಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ. ಅವಾಗ ಆಲ್ರೆಡಿ ಹಾಕಿದ್ವಿ ಮಟನ್ಗೆ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಹಾಕ್ತೀನಿ. ಇದು ಒಂಥರ ಆಯಿಲಲ್ಲಿ ಫ್ರೈ ಆಗಿ ಅದ್ರ ಟೇಸ್ಟ್ ತಿಂದ್ಬಿಟ್ಟು ಆಮೇಲೆ ಹೇಳಿ. ಒಂದು ಅರ್ಧ ನಿಂಬೆಹಣ್ಣು ರಸ, ಒಂಚೂರು ನೀರು ಕೊಡಿ. ಇಲ್ಲಿವರೆಗೂ ಘಮ ಅಂತ ಬರ್ತಾ ಇದೆ. ಇದನ್ನೆಲ್ಲ ನಿಮ್ಮ ಹೋಟೆಲ್ ಟ್ರೈ ಮಾಡ್ತೀರಾ ಸರ್ ರೆಸಿಪಿ? ಸ್ಪೆಷಲ್ ಈವೆಂಟ್ ಇದ್ದಾಗ, ಕ್ಯಾಟ್ರಿಂಗ್ ಫಂಕ್ಷನ್ಗಳಿದ್ದಾಗ ಕಸ್ಟಮರಿಗೆ ಅದು ಮಟನ್ ಫ್ರೈ ಅಂತೀವಿ, ಅದು ತಿಂತೀವಿ ಸರ್, ಯಾವಾಗಲೂ ಮಾಡ್ತೀವಿ. ತುಂಬ ಜನ ಇಷ್ಟಪಟ್ಟು ನಮ್ಮ ಕ್ಯಾಟ್ರಿಂಗಲ್ಲಿ ಇದು ನಾವು ಮಾಡಿಕೊಡ್ತೀವಿ. ತುಂಬ ಕಸ್ಟಮರ್ ಇಷ್ಟಪಡ್ತಾರೆ. ಫೈನಲ್ ಆಗಿ ಒಂದು ಮೊಟ್ಟೆ ಹೊಡಿತಿದ್ದೀನಿ. ಓಕೆ, ಸೊ ಗ್ಯಾಪ್ ಅಲ್ಲಿ ನಾವು ಎಣ್ಣೆ ಕಡಾಯಿ ಇಟ್ಕೊಂಡ್ಬಿಡೋಣ ಸರ್? ಎಣ್ಣೆ ಕಡೆ ಇಟ್ಕೊಂತೀವಿ. ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ನ. ಇದೀಗ ಇದನ್ನ ಡೈರೆಕ್ಟ್ ನಾವು ಮಸಾಲೆ ಆಲ್ರೆಡಿ ರೆಡಿ ಮಾಡಿದೀವಲ್ಲ, ಅದಕ್ಕೆ ಹಾಕೋದು. ನಿಧಾನವಾಗಿ, ಜಾಸ್ತಿ ಕೈ ಆಡಿಸ್ಬಾರ್ದು, ಲೈಟ್ಲಿ. ಇದಕ್ಕೆ ಮಂದಾಕಿನಿ ಸ್ಪೆಷಲ್ ಗೋಡಂಬಿ, ಸ್ವಲ್ಪ ಕರಿಬೇವು, ಈಗ ಎಣ್ಣೆಗೆ ಬಿಡುವಂಥ ಸಮಯ 2 ಮಿನಿಟ್ಸ್. ಬೇಯೋದು ಜಾಸ್ತಿ ಬೇಯೋದು ಬೇಡ, ಯಾಕಂದ್ರೆ ಮಟನ್ ಆಲ್ರೆಡಿ ಬೆಂದಾಗಿದೆ. ನೋಡಿ, ಇದು ಎಣ್ಣೆಗೆ ಬಿಟ್ಟು ಕೂಡಲೇ ನಾವು ಸೌಟ್ ಹಾಕ್ಬಿಟ್ಟು ತಿರ್ಸ್ಬಾರ್ದು. ಒಂದು 2 ನಿಮಿಷ ಬಿಡಬೇಕು, ಇಲ್ಲಾಂದ್ರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ.
ಇದಾಯ್ತು ಈಗ ಬನ್ನಿ ಅಲ್ಲೇ ಎಲ್ಲ ರೆಡಿ ಆಯ್ತು. ಇದ್ರ ಮೇಲೆ ಒಂದು ಚೆನ್ನಾಗಿ ಕಾಣ್ಬೇಕಲ್ಲ, ಒಂಚೂರು ಲಕ ಅನ್ನೋದಕ್ಕೆ ಲಕ ಅನ್ನೋದು ಸ್ವಲ್ಪ ಕರ್ಬೇವು ಹಾಕ್ಬಿಟ್ಟು ಹೊಗೆ ಇಟ್ಬಿಟ್ರೆ ಮುಗೀತು. ಸ್ವಲ್ಪ ದೂರ ಇದೆ. ಇನ್ನೇನ್ ಮಾಡ್ಬೇಕು? ಸೌಟಲ್ಲೇನೆ ಹಿಂಗ್ ತಗೊಂಡ್ ಹಿಂಗ್ ಮಾಡಿ ಏನಾಗಲ್ಲ, ಇದು ನಮ್ಮ ಸ್ಟೈಲ್ ಇದು. ನೀನ್ ಹಿಂಗ್ ಮಕ್ಕೊಡ್ದಂಗ್ ತೆಂಗು ತಗೋ ಅದು ನಿಮ್ಮ ಸ್ಟೈಲ್. ಗಮ್ ಅಂತಿದೆ. ನೀವಿನ್ನೂ ನನಗೆ ಜಾಸ್ತಿ ಟೆಂಪ್ ಮಾಡಬೇಡಿ, ಬೇಗ ತಿನ್ನಿ ಅನ್ನಂಗೆ ಆಗತ್ತೆ ನಂಗೆ. ನೋಡೋದಕ್ಕೂ ಸೂಪರ್, ನಿಮ್ ತರನೇ ನಮ್ಮ ಹೋಟೆಲ್ ಸ್ಪೆಷಲ್ ಕ್ಯಾಟ್ರಿಂಗ್ ಅಲ್ಲಿ ಮಾಡ್ತೀವಿ. ಸ್ಪೆಷಲ್ ಮಟನ್ ಮಂದಾಕಿನಿ ನಿಮಗಾಗಿ. ಟೇಸ್ಟ್ ಮಾಡ್ಬೋದ್ಲಾ? 100% ಮಾಡ್ಬೇಕು. ಮೈ ಗಾಡ್, ಕ್ಯಾನ್ ಯು ಫೀಲ್ ಇಟ್? ಇದು ಕ್ರಿಸ್ಪಿ ಆಗಿದೆ ಅಂದ್ರೆ. ಉಪ್ಪು, ಹುಳಿ, ಖಾರ. ಕೊಡಿ ಸರ್ ಕೈನ. ಥ್ಯಾಂಕ್ ಯು. ಇದನ್ನ ಕಟ್ ಮಾಡಬೇಡಿ, ಇದನ್ನ ಹಾಕಿ. ಸುಮ್ಮ ಅದರದಿಲ್ಲ. ಈ ನಮ್ಮ ಮಟನ್ ಮಂದಾಕಿನಿ ಪರ್ಟಿಕ್ಯುಲರ್ ಡಿಶ್ಗೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನಾನು ಆಗಲೇ ಹೇಳ್ದಂಗೆ ಕಡಿಮೆ ಎಣ್ಣೆ ಯೂಸ್ ಮಾಡಿಕೊಂಡು ಜಾಸ್ತಿ ಅಡುಗೆ ಮಾಡಿದ್ದೀವಿ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅವರ ಈ ಮಟನ್ ಮಂದಾಕಿನಿಗೆ ನನ್ನ ಕಡೆಯಿಂದ ಮಟನ್ ಮಂದಾಕಿನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ಈಗ 1 ಕೆಜಿ ಮಟನ್, ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿನ, ಸ್ವಲ್ಪ ನೀರು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಲ್ ಬರಲು ಬಿಡಿ. 1 ವಿಸಲ್ ಬಂದ ನಂತರ ನೀರು ಹಿಂಗಲು ಸಣ್ಣ ಉರಿಯಲ್ಲಿ ಇಡಿ. ಈಗ 2 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಚಮಚ ಧನಿಯಾ ಪುಡಿ, 1 ಚಮಚ ಚಿಲ್ಲಿ ಫ್ಲೇಕ್ಸ್, 1/4 ಚಮಚ ಅರಿಶಿನ, ಅರ್ಧ ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಗರಂ ಮಸಾಲ, 2 ಚಮಚ ಜೋಳದ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ತರಿಯಾಗಿ ರುಬ್ಬಿಟ್ಟುಕೊಂಡ ಹಸಿ ಮೆಣಸಿನಕಾಯಿ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ 1 ಹಸಿ ಮೊಟ್ಟೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಮೊದಲೇ ಬೇಯಿಸಿಕೊಂಡ ಮಟನ್ ಹಾಕಿ ಕೈಯಾಡಿಸಿ ನಂತರ 25 ಎಸಳು ಗೋಡಂಬಿ, ಸ್ವಲ್ಪ ಕರಿಬೇವು ಸೇರಿಸಿ ಮತ್ತೊಮ್ಮೆ ಮಿಶ್ರಣ ಮಾಡಿಕೊಳ್ಳಿ. ಈಗ 1 ಬಾಣಲೆಗೆ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಕಾದ ನಂತರ ಮಿಶ್ರಣವನ್ನು ಎಣ್ಣೆಗೆ ಸೇರಿಸಿ ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿಯಾದ